ನಮಸ್ತೆ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಏನು ಗುರು ಬೆಳಿಗ್ಗೆನ ಗಾಡಿ ಎತ್ಕೊಂಡು ರೈಡ್ ಹೊಂಟೋನೆ ಅಂತ ಅನ್ಕೊಂತೀರಾ? ಆಲ್ರೆಡಿ ಟೈಟಲ್ಲು ತಮ್ಮನೇಲಲ್ಲಿ ನೋಡಿರ್ತೀರ. ಇಲ್ಲೇ ಯಲಹಂಕ ನಿಯರ್ ಬೈ ಒಂದು ಬೆಟ್ಟ ಇದೆ, ಕುಂದನ ಬೆಟ್ಟ ಅಂತ. ಸೊ ಇವತ್ತು ಅಲ್ಲಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಅದು ಪ್ಲೇಸು ಚೆನ್ನಾಗಿದೆ. ನಾನು ಆಲ್ರೆಡಿ ಒಂದು ಸರಿ ವಿಸಿಟ್ ಮಾಡಿದ್ದೀನಿ. ನೀವು ಒಂದ್ಸರಿ ನಿಮಗೂ ಒಂದ್ಸರಿ ತೋರ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ. ಸೊ ಬನ್ನಿ, ರೈಡು ಸ್ಟಾರ್ಟ್ ಮಾಡೋಣ. ಆಕ್ಚುಲಿ ನನ್ನ ಹತ್ರ ಒಂದು ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ. ನಾನು ಲಾಸ್ಟ್ ಟೈಮು ಸುಮ್ಮನೆ ಹಿಂಗೆ ದೊಡ್ಡಬಳ್ಳಾಪುರಲ್ಲಿ ಒಂದು ಫಂಕ್ಷನ್ ಇತ್ತು. ಆ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ನಿಯರೆಸ್ಟ್ ಪ್ಲೇಸ್ ಯಾವ್ದಾದ್ರು ಇದೆಯಾ ಅಂತ ಚೆಕ್ ಮಾಡ್ತಾ ಇದ್ದೆ ಗೂಗಲ್ ಮ್ಯಾಪಲ್ಲಿ. ಆವಾಗ ನನಗೆ ಈ ಲೊಕೇಶನ್ ನೋಡಿ ಅಲ್ಲಿ ಹೋಗಿದ್ದೆ. ಅವಾಗ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾಯಿತ್ತು ಸ್ವಲ್ಪ. ಸೊ ಇಷ್ಟೊತ್ತಿಗೆ ಎಲ್ಲ ಕಂಪ್ಲೀಟ್ ಆಗೋಗಿರುತ್ತೆ. ನೋಡೋಣ ಬನ್ನಿ. ಬಟ್ ಆದರೆ ನಿಜಾಲು ಒಂದು ಚಿಕ್ಕ ಜಾಗನೇ, ಚೆನ್ನಾಗೈತೆ. ಹೋಗಿ ಆರಾಮಾಗಿ ಒಂದು 3 hours 4 hours ಟೈಮ್ ಸ್ಪೆಂಡ್ ಮಾಡಿ ಮಾರ್ನಿಂಗು ಆರಾಮಾಗಿ ಬರ್ಬೋದು. ಹಂಗೆ ನೀವೇನೋ ನಾನ್ ವೆಜ್ ತಿನ್ನಬೇಕು ಅಂದರೆ ಸಂಡೇ ರೈಡ್ ಹೋದರೆ ನೀವು ಹಂಗೆ ದೇವನಹಳ್ಳಿ ಕಡೆ ಹೋದರೆ ಅಲ್ಲೆಲ್ಲ ಮಾರ್ನಿಂಗ್ ನಾನ್ ವೆಜ್ಗಳು ಸಿಗುತ್ತೆ. ಆರಾಮಾಗಿ ನಾನ್ ವೆಜ್ಜು ಊಟ ಮಾಡ್ಕೊಂಡು ರಿಟರ್ನ್ ಬರ್ಬೋದು. ಲೊಕೇಶನ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡಿ ಒಂದ್ಸರಿ. ಆಲ್ಮೋಸ್ಟ್ ಅಲ್ಲಿ ಬೆಂಗಳೂರಿಂದ ಒಂದು 50 kilometers ಆಗ್ಬೋದು ಮ್ಯಾಕ್ಸಿಮಮ್ ಅಂದ್ರೂ. ದೂರ ಏನಿಲ್ಲ ಈ ಬೆಟ್ಟ. ಫುಲ್ಲು ಟಾಪ್ ಗಂಟನೂ ಬೈಕು ಹೋಗುತ್ತೆ, ಬೈಕೇ ಆಗಲಿ ಕಾರೇ ಆಗಲಿ ಹೋಗುತ್ತೆ. ಅದಿದೆ ಫಸ್ಟ್ ವ್ಲಾಗ್ ಅನ್ಸುತ್ತೆ, ಮೋಟೋ ವ್ಲಾಗಲ್ಲಿ ಗಾಡಿ ಓಡಿಸ್ಕೊಂಡು ವ್ಲಾಗ್ ಮಾಡ್ತಾ ಇರೋದು. ಆಲ್ರೆಡಿ ಬಿಫೋರ್ ನಾನು ಮಾಡಿದ್ದೆ ಸಕಲೇಶ್ಪುರದ್ದು. ಅದು ಹೋಗಿರೋ ಪ್ಲೇಸಸ್ ಎಲ್ಲ ಬರೀ ಕ್ಲೋಸ್ಡ್ ಅಂತ ಬಂತು. ಸೊ ಹಂಗಾಗಿ ನಾನು ಯಾವುದೂ ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ ಅದ್ರದ್ದು. ಇದೇನಾದ್ರು ಚೆನ್ನಾಗಿ ಬಂತು ಅಂತಂದರೆ ಪಕ್ಕ ಇಲ್ಲಿಂದ ಮೋಟೋ ವ್ಲಾಗಿಂಗ್ ಸ್ಟಾರ್ಟ್. ಹೇಳ್ಬೇಕಂದ್ರೆ ನಾನು ಮೋಟೋ ವ್ಲಾಗಿಂಗ್ ಮಾಡೋಣ ಅಂತಲೇ ಇದು ಗೋಪ್ರೋ ಹೆಲ್ಮೆಟು ಎಲ್ಲ ತಗೊಂಡಿದ್ದು. ಸೊ ಮೊನ್ನೆ ರೀಸೆಂಟಾಗಿ ಬೇರೆ ಡ್ರೋನ್ ತಗೊಂಡಿದ್ದೀನಿ. ಡ್ರೋನ್ ತಗೊಂಡಿರೋದಕ್ಕೇ ಇವಾಗ ಬೆಟ್ಟ ಹತ್ರ ಹೋಗ್ತಾ ಇರೋದು, ವ್ಯೂ ನೋಡೋಣ ಅಂತ ಟಾಪಿಂದ. ಹಾಗೆ ನಿಮಗೂ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ನಾನು ಡ್ರೋನ್ ಬಂದು ಸೆಕೆಂಡ್ ಸೀಟ್ ತಗೊಂಡಿರೋದು, ಹೊಸದಲ್ಲ. ಯಾಕೆಂದರೆ ನಾನು ಇನ್ನೂ ಬಿಗಿನರ್ ಅಲ್ಲ. ಸೊ ಇನ್ನೂ ತುಂಬ ಕಲ್ತ್ಕೊಳ್ಳೋದೈತೆ ಡ್ರೋನಲ್ಲಿ, ಅಷ್ಟು ಈಸಿ ಅಲ್ಲ ಓಡಿಸೋದು. ಇನ್ನು ನನ್ನ ಗಾಡಿ ಬಗ್ಗೆ ಹೇಳಬೇಕು ಅಂತಂದರೆ ನಿಮಗೆ ಇದು 2024 ಮಾಡಲು ರೈಡರು ಗಾಡಿ ಅಂತೂ ಒಟ್ಟಿನಲ್ಲಿ ಒಳ್ಳೆ ಸಾಥ್ ಕೊಟ್ಟೈತೆ, ಒಳ್ಳೆ ಮೈಲೇಜ್ ಕೊಟ್ಟೈತೆ. 57 ಬರ್ತೈತೆ ಇವಾಗ ಸದ್ಯಕ್ಕೆ ಮೈಲೇಜು 57 ಬರ್ತೈತೆ. ಎರಾಬಿರಿ ಓಡಿಸಿದ್ರೆ ನಿಮ್ಗೆ ಅಲ್ಲಿ ಸ್ವಲ್ಪ ಡ್ರಾಪ್ ಆಗುತ್ತೆ. ಪ್ರಾಬ್ಲಮ್ಸ್ ಅಂತ ಬಂದರೆ ನಿಮಗೆ ಏನು ಅಷ್ಟೊಂದು ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ ಯಾವುದೂ ಬಂದಿಲ್ಲ ಇಲ್ಲಿವರೆಗೂ ನನಗೆ. ಒಂದು ಬಂದು ಗೇರ್ದು. ಸೊ ಚಿಕ್ಕ ಪುಟ್ಟ ಹೇಳಿರ್ತೀನಿ. ನೆಕ್ಸ್ಟ್ ಏನಾದ್ರು ಫುಲ್ ಕಂಪ್ಲೀಟು ವಿಡಿಯೋ ಬೇಕು ಅಂದರೆ ಗಾಡಿದು ನನಗೆ ಕಮೆಂಟಲ್ಲಿ ಹೇಳಿ, ಬೈಕ್ದೇ ಒಂದು ವ್ಲಾಗ್ ಮಾಡ್ತೀನಿ. ಸೊ ಆಲ್ರೆಡಿ 27,600 ಓಡಿದೆ ಗಾಡಿ. ಹಂಗೆ ಓನರ್ಶಿಪ್ ರಿವ್ಯೂನೂ ಆಗುತ್ತೆ.
ಇವಾಗ ನಾನು ಹೋಗ್ತಾ ಇರೋ ರೂಟ್ ಬಂದು ರಾಜನಕುಂಟೆ ರೂಟು, ರಾಜನಕುಂಟೆ ದೊಡ್ಡಬಳ್ಳಾಪುರ ರೋಡು. ಸೊ ಅಲ್ಲಿಂದ ನಿಮಗೆ ಒಂದು ಟೋಲ್ ಸಿಗುತ್ತೆ ಮುಂದೆ, ಒಂದು ಆ ಟೋಲಿಂದ ರೈಟ್ ತಗೊಂಡು ಹೋಗ್ಬೇಕು ಒಳಗಡೆ. ಇಲ್ಲೇ ಯಲಹಂಕ ಸುತ್ತಮುತ್ತ ಇರೋರ್ಗಾದ್ರೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರುತ್ತೆ ರೋಡ್ಗಳು. ಒಬ್ಬೊಬ್ರು ಒಳಗಡೆಯಿಂದ ಬರ್ತಾರೆ ನಾಗೇನಹಳ್ಳಿ ಮೇಲೆ. ಏನು ಮಿಕ್ದವರೆಲ್ಲ ಹೈವೇಲ್ ಬಂದರೆ, ಹೊಸಬ್ರು ಹೈವೇಲ್ ಬಂದರೆ ಬೆಸ್ಟು. ಒಟ್ಟಿನಲ್ಲಿ ಬೆಳಿಗ್ಗೆ 6 ಗಂಟೆ ಮನೆ ಬಿಟ್ಬಿಡೋಣ ಅಂತ ಅನ್ಕೊಂಡಿದ್ದು. ನೋಡಿದ್ರೆ ರೆಡಿ ಆಗಿ ಬರೋ ಅಷ್ಟರಲ್ಲೇ 6:20-25 ಆಯಿತು. ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಒಂದೊಳ್ಳೆ ವ್ಲಾಗ್ಗಳು ಮಾಡ್ಕೊಳ್ಳೋಣ, ಟೈಮರ್ ಇಡೋಣ ಅನ್ಕೊಂಡೆ. ಸೂರ್ಯ ಹುಟ್ಟಾದ್ಮೇಲೆ ಹೋಗ್ತಾ ಇದ್ದೀನಿ ನಾನು. ಇಲ್ಲೇ ಒಂದು ಸ್ಟಾಪ್ ಹಾಕೊಂಡು ಇನ್ಸ್ಟಾಗ್ರಾಮ್ಗೊಂದು ಪೋಸ್ಟ್ ಹಾಕೋಣ. ಸೊ ಯಾರ್ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. 1000 ಸಬ್ಸ್ಕ್ರೈಬರ್ಸ್ಗೆ ಹತ್ರ ಇದ್ದೀನಿ ಯೂಟ್ಯೂಬಲ್ಲಿ. ದಯವಿಟ್ಟು ಎಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ನನಗೆ ಗೊತ್ತಿಲ್ಲ ಈ ಬೆಟ್ಟ ಅಷ್ಟೊಂದು ಜನಕ್ಕೆ ಗೊತ್ತೋ ಇಲ್ವೋ ಅನ್ನೋದು. ಸೊ ನೋಡೋಣ ಬನ್ನಿ. ಇನ್ನೊಂದು ಗುರು ಹೆಲ್ಮೆಟ್ ಹಾಕೊಂಡು, ಅಂದರೆ ನಾನು ಪ್ರಾಪರಾಗಿ ಯಾವಾಗಲೂ ಈ ಹೆಲ್ಮೆಟ್ ಯೂಸ್ ಮಾಡಲ್ಲ, ಆಕ್ಸರು. ನಾನು ಯೂಸ್ ಮಾಡೋದು ಬಂದು ವೇಗ ಹೆಲ್ಮೆಟ್ಟು. ಸೊ ಅದರಲ್ಲಿ ನನ್ನ ತಲೆ ಆಡಿಸಿ ಅಭ್ಯಾಸ ಆಗೋಗ್ಬಿಟ್ಟೈತೆ. ಇದರಲ್ಲಿ ಕಂಪ್ಲೀಟಾಗಿ ನೋಡೋಕ್ಕೂ ಆಗಲ್ವಲ್ಲ. ಸೊ ನಿಮಗೊಂದು ಸ್ವಲ್ಪ ವ್ಯೂ ಅಷ್ಟೇ ಸಿಗೋದು. ನೋಡಿ ಅಲ್ಲಿ ಯೂ ಟರ್ನ್ ಮಾಡ್ಕೊಂಡು ಈ ರೋಡ್ ತಗೋಬೇಕು. ಪೆಟ್ರೋಲ್ ಬಂಕಿಂದ ಒಂಚೂರು ಮುಂದೆ ಒಂದು 50-100 ಮೀಟರ್ಸಲ್ಲಿ ಇರೋದು. ನೋಡಿ ಇದೆ ಸರ್ಕಲ್ಲು, ಹಳ್ಳಿ ಮರ, ಮತ್ತು ಪುನೀತ್ ರಾಜ್ಕುಮಾರ್ ಅವ್ರದ್ದು ಫೋಟೋ ಹಾಕಿರ್ತಾರೆ ನೋಡಿ. ಇಲ್ಲಿ ಬಂದ್ಬಿಟ್ಟು ಇಲ್ಲಿಂದ ನೀವು ಲೆಫ್ಟ್ ಎತ್ಕೋಬೇಕು. ಈ ರೋಡ್ ಬೇಡ, ಈ ಕಡೆ ಒಂದು ಬರುತ್ತೆ ನೋಡಿ, ಇದು. ಈ ಲೆಫ್ಟ್ ಎತ್ಕೊಂಡ್ರೆ ನಿಮಗೆ ಸೀದಾ ಬೆಟ್ಟದ ಮೇಲೆ ಹೋಗ್ತೀರ. ಸೊ ಕಾರಲ್ಲಿ ಬರೋರು ಕಾರಲ್ಲಿ ಬನ್ನಿ, ಬಟ್ ಆದರೆ ಒಳಗಡೆ ಅಲ್ಲ ಇದು ರೋಡು ಒಳಗಡೆ ಇರೋದ್ರಿಂದ ನೀವು ಆದಷ್ಟು ಸ್ಲೋವಾಗಿ ಬಂದರೆ ಒಳ್ಳೆಯದು. ಯಾಕೆಂದರೆ ಮಕ್ಕಳು ಅವರೆಲ್ಲ ಓಡಾಡ್ತಾ ಇರ್ತಾರೆ. ಸುಮ್ಮನೆ ಹಳ್ಳಿ ಜನಗಳಿಗೆ ತೊಂದರೆ ಮಾಡೋದು ಬೇಡ. ನೋಡಿ ಬೆಟ್ಟ ಕ್ಲೈಂಬಿಂಗ್ ಸ್ಟಾರ್ಟ್. ಇಲ್ಲೂ ಒಂದು ರೋಡ್ ಇದೆ, ಯಾವ ರೋಡು ಅಂತ ಗೊತ್ತಿಲ್ಲ, ಬಟ್ ಅದೇ ಈ ರೋಡಲ್ಲಿ ಹೋಗೋದು. ನೋಡಿ ಹೆಂಗಿದೆ ಲೊಕೇಶನ್, ಚೆನ್ನಾಗಿ ಮಾಡಿದಾರಲ್ಲ. ನೋಡಿ ಆ ಕಡೆ, ಇಲ್ಲಿಂದ ನಿಮಗೆ ಬೆಂಗಳೂರು ಏರ್ಪೋರ್ಟ್ ಕೂಡ ಕಾಣಿಸುತ್ತೆ. ನೋಡಿ ಬಂದ್ವಿ ಬೆಟ್ಟದ ಮೇಲೆ. ಬ್ಯಾಟ್ರಿ ಚೇಂಜ್ ಮಾಡ್ಕೊಂಡೆ ಇವಾಗ. ಜೀವನದಲ್ಲಿ ಫಸ್ಟು ಟೈಮ್ ಗುರು ನಾನ್ ಸ್ಟಾಪು ಆಫ್ ಮಾಡ್ದಲೇ ಬ್ಯಾಟ್ರಿ ಚೇಂಜ್ ಮಾಡಿರೋದು ಅಂದರೆ ಇದೇನೆ ಫಸ್ಟು. ಸೊ ನೋಡಿ ಗಾಡೀಲಿ ಪಾರ್ಕ್ ಮಾಡಿದ್ದೀನಿ. ಪಾರ್ಕಿಂಗ್ ಸ್ಪೇಸೂ ನೋಡಿ ಫುಲ್ಲು ಕಂಪ್ಲೀಟಾಗಿ ದೊಡ್ಡದಾಗಿದೆ.
ಅಲ್ಲಲ್ಲೇ ಚೇರುಗಳು ಮಾಡಿದ್ದಾರೆ ನೋಡಿ, ಈ ಥರ ಲೊಕೇಶನ್ ಐತೆ. ಬನ್ನಿ ಇವಾಗ ಮೇಲ್ಗಡೆ ಹೋಗೋಣ. ಜೈ ಶ್ರೀರಾಮ್, ಜೈ ಆಂಜನೇಯ ಸ್ವಾಮಿ. ಲಾಸ್ಟ್ ಟೈಮ್ ಬರಬೇಕಾದ್ರೆ ಈ ಪೇಂಟ್ ಗಿಂಟ್ ಏನೂ ಹೊಡೆದಿರಲಿಲ್ಲ. ಹೆಲ್ಮೆಟ್ ಹಾಕಿದ್ದೀನಲ್ಲ, ಸ್ವಲ್ಪ ಬ್ರೀತಿಂಗ್ದು ಹೆವಿ ಸೌಂಡ್ ಬರುತ್ತೆ ನಿಮಗೆ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲ ಬಿಚ್ಚಿಬಿಡೋದೇ ಒಳ್ಳೇದು. ನೋಡಿ ಇದೇ ಎಂಟ್ರೆನ್ಸು. ಲಾಸ್ಟ್ ಟೈಮ್ ಬರಬೇಕಾದ್ರೆ ಈ ಕೆಳಗಡೆ ಟೈಲ್ಸ್ ಏನಿದೆ ಅದು ಹಾಕಿರಲಿಲ್ಲ ಇನ್ನೂ. ಇಲ್ಲೇ ಇರೋದು ಬೆಟ್ಟ, ಬರ್ರಿ ಹೋಗೋಣ. ಸೊ ಇವಾಗ ಕರೆಕ್ಟಾಗೆ ಅದು ಹೆಲ್ಮೆಟ್ ಹಾಕೊಂಡಿದ್ನಲ್ಲ, ಒಂಥರ ಉಸಿರು ಕಟ್ಟೋ ಥರ ಆಗೋದು. ಉಸಿರಾಡಿದ್ರೆ ನಿಮಗೆ ಹೆವಿಯಾಗಿ ಕೇಳಿಸೋದು. ಸೊ ಅದಕ್ಕೆ ರಿಮೂವ್ ಮಾಡಿಬಿಟ್ಟೆ. ನೋಡಿ ದೇವಸ್ಥಾನ ಇದೆ. ಇದು ಯಾವ ದೇವಸ್ಥಾನ ಅಂತ ಗೊತ್ತಿಲ್ಲ, ಬಟ್ ನೋಡಿ ಲೊಕೇಶನ್ ಇನ್ನೂ ಸರಿ ಕಂಪ್ಲೀಟಾಗಿ. ಇನ್ನೊಂದು ಕಲ್ಯಾಣಿ ಕೂಡ ಐತೆ ನಿಮಗೆ ಇಲ್ಲಿ. ಇದೇನು ದೇವಸ್ಥಾನನ ಏನು ದೇವಸ್ಥಾನನೇ. ಇವರು ಆಂಜನೇಯ ಸ್ವಾಮಿ. ಜೈ ಶ್ರೀರಾಮ್. ಎರಡು ಆಂಜನೇಯನ ಟೆಂಪಲ್ ಅನಿಸುತ್ತೆ. ಇಲ್ಲ, ಅದು ಭೂದೇವಿ ಚೆನ್ನಕೇಶ್ವರ ಸ್ವಾಮಿ. ನಾನು ಲಾಸ್ಟ್ ಟೈಮ್ ಬಂದಾಗ ಆಂಜನೇಯನ ದೇವಸ್ಥಾನ ಅನ್ಕೊಬಿಟ್ಟಿದ್ದೆ ಅದನ್ನು. ನೋಡಿ ಯಾರೋ ಇಬ್ಬರು ಬಂದವ್ರೆ, ಬೈಕರ್ಸ್ ಅನ್ನಲ್ಲ, ಅದು ನಿಂತವ್ರೆ. ಒಬ್ಬ ಮಲ್ಗೋನೆ, ಒಬ್ಬ ವಿಡಿಯೋ ಹಿಡಿತಾನೆ. ನೋಡಿ ಇಲ್ಲ ಚಿಕ್ಕದಾಗಿದೆ ಆಂಜನೇಯ. ಇದೇನಿದು? ದೇವ್ರ ವಿಗ್ರಹನೇ ಇಲ್ವಲ್ಲ ಗುರು ಒಳಗಡೆ? ಕಾಣಿಸ್ತಿದ್ಯಾ ನಿಮಗೆ? ಮೋಸ್ಟ್ಲಿ ಅಲ್ಲಿ ಕೆಳಗಡೆಯಿಂದ ಹೋಗ್ಬೇಕು ಅನಿಸುತ್ತೆ. ಕ್ಲೋಸ್ ಆಗಿದೆ. ಇನ್ನೂ ಸ್ವಲ್ಪ ಅದೇ ಕನ್ಸ್ಟ್ರಕ್ಷನ್ದು ಅದೆಲ್ಲ. ಮೋಸ್ಟ್ಲಿ ಇಲ್ಲಿಂದ ಒಳಗಡೆ ಚಿಕ್ಕದಾಗೆ ಇಲ್ಲಿ ಗುಡಿ ಇದೆಯಲ್ಲ, ಇಲ್ಲಿವರೆಗೂ ಬರಬೇಕು ಅನಿಸುತ್ತೆ. ಏನೋ ಗೊತ್ತಿಲ್ಲ, ಬಟ್ ಕ್ಲೋಸ್ ಮಾಡವ್ರೆ. ಡ್ರೋನ್ ಹಾರಿಸ್ಬೇಕು ಇವಾಗ. ಒಳ್ಳೆ ವಿಂಡು ತಣ್ಣಗೆ ಹೊಡಿತೈತೆ. ಎಲ್ಲಾದರೂ ಟೈಮರ್ ಇಟ್ಬಿಟ್ಟು ಲೊಕೇಶನ್ ಒಂದು ಸರಿ ನೀಟಾಗಿ ನೋಡ್ಕೊಳ್ರಿ. ಒಂದು ಕಡೆ ಟೈಮರ್ ಕೂಡ ಇಡ್ತೀನಿ. ನಿಮ್ಗೆ ಯಾವುದೇ ಥರ ರಿಸ್ಟ್ರಿಕ್ಷನ್ ಇಲ್ಲ ಇಲ್ಲಿ.
ಮತ್ತು ಯಾವುದೇ ಥರ ಪಾರ್ಕಿಂಗಿಗೆ ಚಾರ್ಜಸ್ಸು ಏನೂ ಕೊಡೋದು ಏನಿಲ್ಲ ಇಲ್ಲಿ. ನಾನು ಇನ್ನೂ ಒಂಚೂರು ಬೇಗ ಬಂದಿದ್ದೀರ ಸಾಕಾಗಿರೋದು. ಎಲ್ಲೇ ಹೋದ್ರು ಬಿಯರ್ ಬಾಟ್ಲುಗಳ್ನ ಹೊಡೆದಾಕೋದು, ಕುಡಿಯೋದು, ಹೊಡೆಯೋದು ಬರೀ ಇದೇ ಆಗೋಯ್ತು. ಕುಡಿದ್ರೂ ವಾಪಸ್ ಎತ್ಕೊಂಡೋಗಿ ಅಲ್ಲೆಲ್ಲರೂ ಡಸ್ಟ್ಬಿನ್ನು ಎಲ್ಲರೂ ಹಾಕಬೇಕು. ಸುಮ್ಮನೆ ಬೇರೆಯವ್ರಿಗೂ ತೊಂದರೆ ಮಾಡಬಾರ್ದು. ಅದಗೆ ನೀನು ಏನು ಎಂದು ನೀನೊಮ್ಮೆ ಎದುರು ಬಂದು ಹೇಳಿದರಾರೆಯ ಒಟ್ಟಿತನದ ಕೊನೆಯ ತಾಣ ನೀ ಚಾಚು ಬತ್ತ ತೋಳು ಸೇರಲಾರೆಯ. ಸ್ವಲ್ಪ ಹೊತ್ತು ಆರಾಮಾಗಿ ರೆಸ್ಟ್ ಮಾಡಿಬಿಟ್ಟು ಓಡ್ತಾ ಇದ್ದೀನಿ ಇಲ್ಲಿಂದ. ಆ ಸೈಡ್ ಒಂದು ತೋರಿಸ್ತೀನಿ ಬನ್ನಿ ನಿಮಗೆ. ಆ ಕಡೆನೂ ಚೆನ್ನಾಗಿದೆ ಲೊಕೇಶನ್ನು. ಏನಕ್ಕೆ ರಿಸ್ಟ್ರಿಕ್ಷನ್ ಮಾಡೋದು ಅಂದರೆ ನೋಡಿ, ಕುರ್ಕುರೆ ಜ್ಯೂಸು ಡ್ರಿಂಕ್ಸ್ ಎಲ್ಲ ಮಾಡಿ ಇಲ್ಲೇ ಬಿಸಾಕ್ ಹೋಗ್ತಾರೆ. ಅದಕ್ಕೆ ನೀಟಾಗಿ ಇಟ್ಕೊಳ್ಳಲ್ಲ ಅಂದ್ಬಿಟ್ಟೆ ಕೆಲವೊಂದೊಂದು ಪ್ಲೇಸು ರಿಸ್ಟ್ರಿಕ್ಷನ್ ಮಾಡೋದು. ಫಸ್ಟ್ ನಾವು ಕರೆಕ್ಟಾಗಿರ್ಬೇಕು, ಆಮೇಲೆ ಗೌರ್ಮೆಂಟಿಗೆ ಹೇಳಬೇಕು. ಇಲ್ಲೊಂದು ಡೀಪಾಗಿದೆ, ಕಲ್ಯಾಣಿ ಅಲ್ಲ. ಮಳೆಗೆ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ನೀರು ತುಂಬಿದಾಗ. ಈ ಕಡೆಯಿಂದ ವ್ಯೂ. ಅದಾದ್ಮೇಲೆ ನೆಕ್ಸ್ಟು ಇಲ್ಲಿ ಇಲ್ಲಿಂದ ನೋಡಿದ್ವಿ. ಎಲ್ಲ ಒಳ್ಳೆ ಟೈಮರ್ ಇಟ್ಟರೆ ಸಕ್ಕತ್ತಾಗಿರುತ್ತೆ. ಸೊ ಗಾಯ್ಸ್, ಈ ವಿಡಿಯೋ ಇಷ್ಟೇ. ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಬೇಗ 1000 ಆಗಲಿ ಸಬ್ಸ್ಕ್ರೈಬರ್ಸು. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.